ನಿನ್ನ ಮಕ್ಕ ಮರಿಯ ಕರಿಯಪ್ಪ ಕಪ್ಪು ದುಡ್ತ ಕೊಡುತ್ತೀನಿ ಗಂಗಾಧರ ಲಿಂಗಯ್ಯ ಬನ್ನಿ ನಿನ್ನ ಮಕ್ಕ ಮರಿ ಕರೆದು ಬಿಡೋ ಕಪ್ಪು ದುಡ್ತ ಕೊಡ್ತೀನಿ ಅಂತ ಹೇಳಿದಾಗ ಬುದ್ಧಿ ಈ ಬಾಳೆಲೆ ಮೇಲೆ ಮಾಡಿ ಮಲಗಿರ್ತಕ್ಕಂತ ಮಾಂಸವೆಲ್ಲ ನನ್ನ ಮಗನದು ಸ್ವಾಮಿ. ಒಬ್ಬ ತಾಯಿಗೆ ಒಬ್ಬ ಮಗನಾಗಿ ಹುಟ್ಟಿದ್ದ ನನ್ನ ಕಂದ ಈರಣ್ಣನ ಕೊಯ್ದು ನಿಮ್ಮ ಕಂಡಾಯ್ಕೆ ನಾವು ಎಡೆ ಪಡಿಸಿದ್ದೀವಿ. ನನ್ನ ಪತಿ ಮರಿ ಮಾಂಸ ರುಚಿಯನ್ನ ಬದಲು ನಾಲ್ಗೆ ಹೊಳೆದೇ ಹೋಗ್ಬಿಟ್ಟು ಮನಸ್ಸಿನ ಮಾಂಸ ರುಚಿ ಅನ್ನೋದಕ್ಕೋಸ್ಕರ ಗಂಡನಿಗೆ ಬಂದ ಕಷ್ಟ ಹೆಂಡತಿಗುಂಟು, ಹೆಂಡತಿಗೆ ಬಂದಂತ ಕಷ್ಟ ಗಂಡನಿಗೆ ಉಂಟು ಅಂತ, ಹನ್ನೆರಡು ಮಕ್ಕಳು ಯಾರನ್ನು ತಂದು ಕುಯ್ಬಾರ್ದು ಅಂತ ನಮ್ಮ ಹೊಟ್ಟೆ ಒಳಗೆ ಹುಟ್ಟಿದ್ದ ಒಬ್ಬ ಮಗನನ್ನ ಒಂದು ಕಣ್ಣು ಯಾವತ್ತಿದ್ರು ಕಣ್ಣಲ್ಲ ಬುದ್ಧಿ. ಇರುವ ಒಬ್ಬ ಮಗನ್ನೇ ಕೂದು ನಿಮಗೆ ಕಂಡಾಯ್ಕೆಡೆ ಮಾಡಿದ್ದೀವಿ ಅಂತೇಳಿ ಮಾದೇವಮ್ಮ ಸ್ವಾಮಿಯವರು ಪಾದವನ್ನು ಹಿಡಿಕೊಂಡು ಶೋಕ ಮಾಡುವಾಗ ಅಯ್ಯಯ್ಯೋ ಎಂತ ಕೆಲಸ ಮಾಡಿದ್ದೀರವ ತಾಯಿ. ಎತ್ತಂತ ತಾಯಿ, ಜನ್ಮ ಕೊಟ್ಟಂತ ತಂದೆ ತಾಯಿಗಳೇ ಮಗನು ಕುಯ್ದು ಈ ರೀತಿ ಅಡಿಗೆ ಮಾಡಿದ್ದೀರಲ್ಲ. ಅಮ್ಮ ಮಾದೇವಮ್ಮ, ಮಗನು ಸತ್ತೋದ ಅಂತ ನೀ ದುಃಖ ಮಾಡ್ತಾ ಇದ್ದೀಯಾ? ಕಲ್ಯಾಣಿ ಕೊಳದ ಏರಿ ಮೇಲೆ ನಿಂತ್ಕೊಂಡು ನಿಮ್ಮ ಮಗನ ಕೂಗ್ಬಿಡಿ. ಕುಂಬ್ಳಪುರದ ಪಾಠಶಾಲೆ ಒಳಗೆ ವಿದ್ಯೆ ಮುಗಿಸ್ಕೊಂಡು ನಿನ್ನ ಕಂದ ಈರಣ್ಣ ಓಡೋಡಿ ಬಂದ್ಬಿಡ್ತಾನೆ. ಸ್ವಾಮಿ, ಈ ಮಾತು ನಿಜವೇ ಬುದ್ಧಿ. ನಾವೇ ಕೈ ಕೂದು ನಾವು ಮಡಿಕೆ ಒಳಗೆ ತುಂಬಿಕೊಂಡು ಬೇಯಿಸಿರುವಂತ ಮಗ ಮತ್ತೆ ಬದುಕಿ ಬರ್ತಾನೆ ಅಂತಂದ್ರೆ ಸೋಜಿಗವಲ್ವ ಸ್ವಾಮಿ? ಅಯ್ಯೋ ಮಾದೇವಮ್ಮ, ನನ್ನ ಮಾತನ್ನೇ ಕೇಳು ತಾಯಿ, ಹೋಗಪ್ಪ. ಗಂಡ ಹೆಂಡತಿರಿಬ್ರು ಆ ಕಲ್ಯಾಣಿ ಕೊಳ, ಅದು ಇವತ್ತು ಆ ಕಲ್ಯಾಣಿ ಕೊಳದ ಹೇರಿ ಮೇಲೆ ನಿಂತ್ಕೊಂಡು ತಾಯಿ ಮಲ್ಲಿಗೆ ಮಾದೇವಮ್ಮ ಮಾಚಪ್ಪ ಇಬ್ರು ಮಗನ ಕೂಗವರಂತೆ. ಸತ್ತೋಗಿರ್ತಕ್ಕಂಥ ಮಗ ಪುನಃ ಬದುಕಿ ಬರ್ತಾನೆ ಅಂತಂದ್ರೆ ಯಾ ತಂದೆ ತಾಯಿಗಳಿಗೆ ಆಸೆ ಇಲ್ಲ. ಮಾದೇವಮ್ಮ ಆ ಎತ್ತಂತ ತಾಯಿ ಮಗನ ಕೂಗ್ತಿರೋಳಂತೆ, ಕಂದ ಹಿರಣ್ಣ ಎಲ್ಲಿದೆಯಪ್ಪ ಬಾರೋ ಮಗನೇ, ನಿನ್ನ ಎತ್ತ ತಾಯಿ ಕೂಗ್ತೀವಿ, ನೀ ಬಾರಪ್ಪ ಅಂತೇಳಿ ಕೂಗಿದ ತಕ್ಷಣ ಕಂದ ಹಿರಣ್ಣ ಪುಟ್ಟ ಪಾದವ ಎತ್ಕೊಂಡು ಮೆಲ್ಲಗೆ ಮೆತ್ತಗೆ ಮಡಿಕೊಂಡು ಓಡಿ ಓಡಿ ಬರುತ್ತಾನೆ ಸಿದ್ದಯ್ಯ. ಬಂದಂತ ಮಗನ್ನ ಬಾಚಿ ತಪ್ಪಿ ಮುತ್ತಿಕ್ಕಿ ಮುದ್ದಾಡಿ, ಅಪ್ಪ ಕಂದ ಹಿರಣ್ಣ ಬಂದು ಬಿಟ್ಟಪ್ಪ ಅಂತೇಳಿ ಮುತ್ತಿಕ್ಕುವಾಗ ಮಾದೇವಮ್ಮನಿಗೆ